ಯಾವುದೇ ಸರ್ಕಾರ ತನಗೆ ಬರ್ತಾ ಇರ್ತಕ್ಕಂಥ ಆದಾಯಕ್ಕಿಂತ ಅತಿ ಹೆಚ್ಚು ಖರ್ಚು ಮಾಡ್ತಿದೆ ಅಂತಂದ್ರೆ ಸರ್ಕಾರಕ್ಕೆ 3 ಆಯ್ಕೆಗಳಿರುತ್ತೆ. ಮೊದಲನೇದು ಜನರ ಮೇಲಿರ್ತಕ್ಕಂಥ ನೇರ ತೆರಿಗೆನ ಜಾಸ್ತಿ ಮಾಡುವಂಥದ್ದು, ಎರಡನೇದು ಸಾಲ ತಗೊಳ್ಳುವಂಥದ್ದು, ಮೂರನೇದು ಹಣನ ಪ್ರಿಂಟ್ ಮಾಡುವಂಥದ್ದು. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಉದಾಹರಣೆಯಾಗಿ ತಗೊಂಡ್ರೆ ಮೂರನೇ ಆಪ್ಷನ್ ಏನಿದೆಯಲ್ಲ, ಹಣ ಪ್ರಿಂಟ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಅದಿರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಈ ಆಪ್ಷನ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಪ್ಲೈ ಆಗೋದಿಲ್ಲ. ಮೊದಲ 2 ಆಪ್ಷನ್ ಏನಿದೆಯಲ್ಲ, ಜನರ ಮೇಲಿರ್ತಕ್ಕಂಥ ನೇರ ತೆರಿಗೆನ ಜಾಸ್ತಿ ಮಾಡುವಂಥದ್ದು, ಸಾಲ ತಗೊಳ್ಳುವಂಥದ್ದು, ಈಗ ಇದನ್ನೇ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಇದು ಆಗ್ಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ತನಗ್ ಬರ್ತಾ ಇರ್ತಕ್ಕಂಥ ಆದಾಯ ಏನಿದೆಯಲ್ಲ, ಆ ಆದಾಯದ ಇತಿಮಿತಿ ಒಳಗಡೆನೆ ಖರ್ಚು ಮಾಡ್ಬೇಕಾಗಿರುವಂಥದ್ದು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ರಾಜ್ಯ ಸರ್ಕಾರಗಳು, ನಮ್ಮ ದೇಶ ಆಗಿರ್ಲಿ, ಅಮೆರಿಕ ದೇಶ ಆಗಿರ್ಲಿ, ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲಾ ದೇಶಗಳು ತನಗ್ ಬರ್ತಾ ಇರತಕ್ಕಂಥ ಆದಾಯಕ್ಕಿಂತ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದ್ದಾವೆ. ಹಾಗಾಗಿ ಸಾಲ ಪಡೆದಲೇ ಸರ್ಕಾರ ನಡೆಸಕ್ಕಾಗೋದಿಲ್ಲ, ಜನರ ಮೇಲೆ ಇರ್ತಕ್ಕಂಥ ನೇರ ತೆರಿಗೆಯನ್ನ ಜಾಸ್ತಿ ಮಾಡಿದ್ರೆ ಸರ್ಕಾರ ನಡೆಸಕ್ಕಾಗೋದಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರಗಳು, ನಮ್ಮ ದೇಶ ಆಗಿರ್ಲಿ, ಅಮೆರಿಕ ದೇಶ ಆಗಿರ್ಲಿ, ಹಣ ಪ್ರಿಂಟ್ ಮಾಡದಲ್ಲೇ ಸರ್ಕಾರನ ನಡೆಸಕ್ಕಾಗೋದಿಲ್ಲ. ಈ 3 ಆಪ್ಷನ್ಸ್ ಏನಿದೆಯಲ್ಲ, ಕೆಲವು ಪೊಲಿಟಿಷಿಯನ್ಸ್ಗೆ ಬೆನಿಫಿಟ್ ಆಗ್ಬೋದು ಏನೋ, ಆದ್ರೆ ಬಡ ಮತ್ತು ಮಧ್ಯಮ ವರ್ಗದವರಂತೂ ಒಂದು ಮಾರಕವಾಗಿ ಬೆಳೆದ್ ನಿಲ್ತಿದೆ. ಅದು ಇನ್ನೂ ಕೂಡ ಬೆಳಿತಾನೆ ಹೋಗ್ತಾ ಇರುತ್ತೆ.